ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮಂಗೊಳ್ಳಿ ಫ್ಯಾಮಿಲಿ ಲಾಗ್. ಗಾಯ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿಲ್ರಿ? ನಾವಂತೂ ಆರಾಮದೀವಿ. ಸೊ ನಂಗೆ ಭಾಳ ದಿನದ ಆಸೆ ಇತ್ತು ಒಲಿ ಮೇಲೆ ಏನಂದರೆ ಒಂದು ನಾನ್ ವೆಜ್ ಮಾಡ್ಬೇಕಂಥೇಳಿ. ಸೊ ಹಾಗಾಗಿ ಇವತ್ತು ಮಾಡ್ಬೇಕನ್ನೋ ಮನ್ಸು ಬಂತು ನೋಡ್ರಿ. ನಾನೇನು ಮಾಡತ್ತಿದ್ದೆ ಅಂದ್ರೆ ಚಿಕನ್ ಸಾರು ಮಾಡತ್ತಿದ್ವಿ. ಸೊ ಫಸ್ಟ್ ಟೈಮ್ ನಾನಂತರೂ ಮಾಡಿದ್ದು ಒಟ್ಟು ಒಲಿ ಮೇಲೆ ನಾ ಯಾವ ಅಡುಗೆನೂ ಟ್ರೈ ಮಾಡಿಲ್ಲ. ಮೊನ್ನೆ ಒಂದಿಷ್ಟು ರೊಟ್ಟಿ, ಇವತ್ತಿದು ಸಾರು ಮಾಡತ್ತೀನಿ. ಸೊ ಅದಕ್ಕೆ ಏನೇನು ಐಟಮ್ಸ್ ತೊಗೊಂಡೀವಿ ಅಂತಂದ್ರೆ ಹೆಂಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಫಸ್ಟ್ ಚಿಕನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆಲ್ಲ ಅರಿಶಿಣ, ಉಪ್ಪು, ಖಾರ, ಒಂದು ಸ್ವಲ್ಪ ಮಸಾಲೆ, ಮೊಸರು ಇದನ್ನೆಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ನೆನೆ ಇಟ್ಕೊಂಡಿದ್ದೆ ನೋಡ್ರಿ. ಅದನ್ನು ಇಲ್ಲೇ ಒಳಗೆ ಮಾಡ್ಕೊಂಡೋಗಿದ್ದೆ ನಮ್ಮ ಕಿಚನ್ ರೂಮ್ನಾಗ. ಇದು ಬಾಜು ಶೆಡ್ ಒಳಗೆ ಒಂದು ಒಲೆ ಹಾಕಿದ್ವಿ. ಅದಕ್ಕೆ ಪದೇ ಪದೇ ಎದ್ದು ತರೋಕ್ಕಾಗಲ್ಲ ಅಂಥೇಳಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗಿದ್ದೆ. ರೆಡಿ ಮಾಡ್ಕೊಂಡು ಹೋಗಿ ಒಲೆ ಒಂದು ಹಚ್ಚಿದ್ವಿ. ನಾವು ಈಗ ಬೆಳಗ್ಗೆ ನೀರನ್ನು ಒಲೆ ಮೇಲೆ ಕಾಯಿಸ್ಕೊತೀವಿ. ಸೊ ಹಂಗಾಗಿ ಇನ್ನು ಬೆಂಕಿ ಹಾಗೆ ಇತ್ತು. ಅದ್ರಾಗ ಮತ್ತೊಂದೆರಡು ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚಿದ್ವಿ ನೋಡ್ರಿ. ಹಚ್ಚನ ಈರುಳ್ಳಿ ಅವೆಲ್ಲ ಇಲ್ಲಿಂದ ತೊಗೊಂಡು ಹೋಗಿದ್ನಲ್ಲ, ಮೊದಲ ಮಣ್ಣಿನ ಕಡ್ಗೆ ಇಟ್ಟೆ. ಆ್ಯಕ್ಚುಲಿ ಇವು ನಮ್ಮ ಮನ್ಯಾಗ ಪ್ರತಿ ವರ್ಷ ನಮ್ಮ ಊರು ಮನಗುಳಿ ಜಾತ್ರೆ ಒಳಗೆ ಒನ್ ಡೇ ಗಡ್ಗೆ ಜಾತ್ರೆ ಅಂತ ಇರ್ತದೆ. ಅದೇನು ನಮ್ಮ ಮನೆಯವ್ರು ಗಡ್ಗೆಗೆ ಮಾಡಲಿ ಬಿಡಲಿ ಒಂದು ತೊಗೊಂಡು ಬಂದೇ ಬಿಟ್ಟಿರ್ತಾರೆ. ಸೊ ಅವು ಈಗ ಯೂಸ್ ಆಗತ್ತವ ನೋಡ್ರಿ. ಅದು ನನಗತ್ರ ಅದು ಒಲಿದ ಫ್ಲೇಮ್ ಕಮ್ಮಿ ಮಾಡೋಕ್ಕೂ ಗೊತ್ತಾಗಲಾಗಿತ್ತು. ಫಸ್ಟ್ ಟೈಮ್ ಮಾಡತ್ತೀನಿ, ಗೊತ್ತೇ ಆಗಲ್ಲಾಗ್ಯದ ನನಗೆ ಹೆಂಗೆ ಮಾಡ್ಬೇಕಂತೆ. ಬಟ್ ಆದರೂ ಹವೆವರ್ ಟ್ರೈ ಮಾಡಿದೆ, ಚಲೋ ಅನ್ಸಕತ್ತಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡಿದರೆ ಎಲ್ಲಿ ಸಿಲಿಂಡ್ರ್ ಅವು ಸಿಗಲ್ಲಾಗ್ಯಾವ. ಆಲ್ಮೋಸ್ಟ್ ಎಲ್ಲರೂ ಒಲೆ ಮಾಡತ್ತಾರ. ಹಾಗಾಗಿ ಮೊದಲೇ ಒಲೆ ಹಾಕ್ಕೊಂಡಿದ್ವಿ ನಾವು. ಇದು ಇನ್ನೂ ಸಿಚುವೇಶನ್ ಬಂದಿದ್ದಿಲ್ಲ. ಅಂದರೆ ನಾವು ಮೊದಲು ಹೀಟ್ರ್ ಮೇಲೆ ಸ್ನಾನ ಮಾಡ್ತಿದ್ವಲ್ಲ, ಭಾಳ ಹೇರ್ ಫಾಲ್ ಆಗತ್ತಿದ್ವು. ಒಲೆ ಮೇಲೆ ಮಾಡ್ಬೇಕಂತ ಹೇಳಿದ್ರು, ನೀರು ಕಾಯಿಸಿ. ಹಾಗಾಗಿ ಅವಾಗೆ ಹಾಕಿದ್ದೆ ಅದು ಒಲೆ. ಸೊ ಅದು ಈಗ ಸ್ವಲ್ಪ ನಮ್ಗೆ ಅಡುಗೆಗೂ ಯೂಸ್ ಆಗಕತ್ತೈತೆ ನೋಡ್ರಿ. ಯಾವಾಗಾರ ಒಮ್ಮೆ ಎಲ್ಲನೂ ಟ್ರೈ ಮಾಡ್ತಾನೆ ಇರಬೇಕು. ಪ್ರತಿ ಸಲ ಅದೇ ಗ್ಯಾಸ್ ಅಂಥೇಳಂದ್ರೆ ಸರಿ ಅನ್ಸಲ್ಲ ಅಂಥೇಳಿ ನನಗೂ ಒಲೆ ಮೇಲೆ ಮಾಡಿದ್ರೆ ಹೆಂಗಾಗುತ್ತಾ ಅಂಥೇಳಿ ಟ್ರೈ ಮಾಡತ್ತಿದ್ದೆ ನೋಡ್ರಿ. ನಮ್ಮ ಮನೆಯವ್ರು ಅನ್ನಕತ್ತಿದ್ರು. ಈ ಆ್ಯಕ್ಚುಲಿ ಬಬ್ಲಾದಿ ಅವರು ಏನೋ ಒಂದು ಮಾತು ಹೇಳಿದ್ರಂತ ಅವಾಗ. ಮೊದಲಿದ್ದು ಎಲ್ಲ ಮತ್ತು ರಿಟರ್ನ್ ಬರ್ತದಂತ. ಲೈಕ್ ಒಲೆ ಮೇಲೆ ಅಡುಗೆ ಮಾಡೋದು, ನಡ್ಕೋತು ಬೇರೆ ಊರಿಗೆ ಹೋಗೋದು, ಮತ್ತು ಪೋಸ್ಟ್ ಮ್ಯಾನ್ ಅದನ್ನೆಲ್ಲ ಬರೋದು, ಈ ರೀತಿ ಆಗುತ್ತಂತ ಹೇಳತ್ತಿದ್ರು ನೋಡ್ರಿ. ಸೊ ಹೆಂಗೆ ಈ ರೀತಿ ಆಯ್ತಂದ್ರೆ ಪ್ರತಿಯೊಬ್ಬರು ಮನುಷ್ಯರು ಯಾರೂ ಖಾಲಿ ಇರಲ್ಲ. ಯಾರಿಗೂ ಯಾವುದು ರೋಗನೇ ಬರೋದಿಲ್ಲ ಅಂತ. BP, ಶುಗರ್ ಇವೇನು ಬರೋಲ್ಲ. ಎಲ್ಲ ನಮ್ದು ಔಟ್ ಆಫ್ ಕಂಟ್ರಿದಿಂದ ಏನು ಮಷಿನರೀಸ್ ಬಂದಾವ, ಹಾಗಾಗಿ ಮನುಷ್ಯರು ಮುಗ್ಲಾಗ್ಬಿಟ್ಟಾರಂತ. ಈಗ ಅದನ್ನೇ ಈಗ ನಾವು ಎಲ್ಲ ಸ್ವತಃ ಮಾಡಕತ್ತೀವಿ ಅಂದ್ರೆ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ನಾವು ಏನಂತಾರೆ, ನಾವು ಹೊಲದಾಗ ಬೆಳೆದಿದ್ದು ಫುಡ್ ನಾವೇ ತಿಂತೀವಿ. ಸೊ ಅದು ಏನಾಗಿರ್ತದೆ, ಎಲ್ಲ ಜವಾರಿ ಆಗಿರ್ತದೆ. ಹಾಗಾಗಿ ಹಿಂದಿನ ಜನ ಎಲ್ಲರೂ 100 ವಯಸ್ಸು ತನಕ ಬಾಳ್ಯಾರಂತ ನೋಡ್ರಿ. ಈಗ ನಮ್ದಿಲ್ಲ, ಬರೀ ಏನಂತಾರೆ ಔಟ್ ಆಫ್ ಕಂಟ್ರಿದಿಂದ ಈ ಕಡೆ ನಮ್ಗೆ ಇಂಪೋರ್ಟ್ ಆಗೋದು, ನಮ್ದು ಅವ್ರ ಕಡೆ ಆಗೋದು. ಹಾಗಾಗಿ ಮನುಷ್ಯರಿಗೆ ಜಾಸ್ತಿ ವರ್ಕ್ ಇರ್ಲಾರ್ದಂಗೆ ಆಗಿಬಿಟ್ಟದಂತ್ರೆ. ನಿಜ ಒಮ್ಮೆ ನೋಡಿದ್ರೆ ಹಾಗೆ ಅನ್ನಿಸ್ತೈತಿ. ಬಟ್ ಯೂಶ್ವಲಿ ನಮಗೆ ಬದುಕಕ್ಕಂತ ನಮ್ಮ ಕಂಟ್ರಿ ಒಳಗೆ ಎಲ್ಲನೂ ಕೊಟ್ಟನ್ ದೇವರು. ನಾವು ಮೇನ್ ಇರೋದೇ ಏನಂತಾರೆ, ಊಟ ಇರಲಾರ್ದೆ ಬದುಕ್ಬೋದು, ನೀರು ಇರಲಾರ್ದೆ ಬದುಕೋಕ್ಕಾಗಲ್ಲ. ನಮ್ಮ ದೇಶಕ್ಕೆ ನೀರಿಂದನೇ ಅಷ್ಟು ವ್ಯವಸ್ಥೆ ಐತಿ. ಅದಕ್ಕೆ ಈಗ ನೋಡ್ರಿ ಪಾಪ ಹೋಟೆಲ್ದೊಳಗೆ ಫಾರ್ ಎಕ್ಸಾಂಪಲ್ ನಮಗೆ ಮೊನ್ನೆ ಬಿಜಾಪುರ ಹೋಗಿದ್ವಿ. ನನ್ನ ಮಗಳ ಅಮ್ಮನ ಇದು ತಿಂತೀನಿ, ಏನೋ ಪೂರಿ ತಿಂತೀನಿ ಅಂತ ಹೋಟೆಲ್ಗೆ ಹೋದ್ರೆ, ದೊಡ್ಡ ಹೋಟೆಲ್ ಅವರೇ ಬಂದ್ ಮಾಡಿಬಿಟ್ಟಾರಿ. ಚಹಾ ಸಿಗ್ತದೆ ನೋಡ್ರಿ, ಪೂರಿ ಇಲ್ಲ ಅಂಥೇಳಿ. ಏನು ಮಾಡೋದು? ಇನ್ನೊಂದು ಹೋಟೆಲ್ಗೆ ಹೋದ್ವಿ. ಅವ್ರೇನಂದ್ರು ಎಲ್ಲ ಎಕ್ಸ್ಟ್ರಾ ಆಗ್ಯದ ನೋಡ್ರಿ ಐಟಮ್ಸ್ ಮೇಲೆ, ಯಾಕಂದ್ರೆ ಚಾರ್ಜಸ್ ಗ್ಯಾಸಿಂದು ಅಂತೇಳಂತಂದ್ರೆ. ಪಾಪ ಮತ್ತು ಏನು ಮಾಡೋದು, ಅನಿವಾರ್ಯ ಇರುತ್ತಲ್ಲ. ಇಷ್ಟೆಲ್ಲ ಹೊಡೆತ ಬೀಳಾತದ. ಅದ್ರಾಗ ಈಗ ಮತ್ತು ಒಲೆ ಮೇಲೆ ಅಡುಗೆ ಮಾಡೋರಿಗೆ ಕರೆಸ್ಬೇಕಾಗತ್ತೆ. ಎಲ್ಲರೂ ಇಷ್ಟು ದಿನ ಗ್ಯಾಸ್ ಮೇಲೆ ಅದು ಮಾಡೋರು ಇರ್ತಿದ್ರು, ಕುಕ್ಸ್ಗಳು. ಈ ಒಲೆ ಮೇಲೆ ಮಾಡೋರು ಬೇಕಾಗ್ತದಲ್ಲ, ಮತ್ತು ಅವ್ರಿಗೆ ಪೇಮೆಂಟ್ ಹೆಚ್ಚಿಗೆ. ಏನು ಒಟ್ಟು ತಿಳಿಯಲೇ ಆಗೈತೆ ನೋಡ್ರಿ. ಹೆಂಗೆ ಬರ್ತದೋ ಟೈಮ್, ಯಾವುದಕ್ಕೆ ಯಾವಾಗ ಡಿಮ್ಯಾಂಡ್ ಹಾಕೋದಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ನೆನೆಸ್ಕೊಂಡು ಮಾಡೋಷ್ಟಿಗೆ ನಮ್ಮದು ಚಿಕನ್ ರೆಡಿ ಆಗಾಕತ್ತಿತ್ತು ನೋಡ್ರಿ. ಹಾಗೆ ನಮಗೂ ಒಂದು ಸ್ವಲ್ಪ ಆರಾಮಿಲ್ಲ, ನೆಗಡಿ ಕೆಮ್ಮು ಜಾಸ್ತಿ ಆಗಿಬಿಟ್ಟೈತಿ. ಮೊನ್ನೆ ಸ್ವಲ್ಪ ಶ್ರೀಶೈಲಕ್ಕೆ ಹೋಗಿ ಬಂದಿದ್ದ. ಇವೆಲ್ಲ ನಮ್ಮ ಚಾರ್ಲಿಗಳು ಹಾಗೆ ಒದರ್ತಾನೆ ಇರ್ತಾವೆ. ಒಂದು ಸ್ವಲ್ಪ ಮನೆ ಮುಂದೆ ಏನೋ ಬರಬಾರ್ದು ನೋಡ್ರಿ. ಹೆಂಗಾಗ್ಯದ ರೆಡಿ, ಮಸ್ತ್ ಸ್ಮೆಲ್ ಬರತ್ತಿತ್ತು.
ಗೈಸ್ ನಿಮಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ. ಟೇಸ್ಟ್ ಹತ್ರ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೋಡಾದ್ರೆ ಹೇಳ್ರಿ. ಸೊ ನಮ್ಮ ಮನೆಯವ್ರು ಅವರು ನೆಕ್ಸ್ಟ್ ಅವರು ಮಟನ್ ತಂದಿದ್ರು, ಅವ್ರು ರೆಡಿ ಮಾಡ್ಕೊಳತ್ತಿದ್ರು ಪ್ರಿಪೇರ್. ಇನ್ನು ಜಸ್ಟ್ ಸಾರು ಮಾಡಿ ಇಳಿಸಿ ಇನ್ನು ಊಟ ಮಾಡ್ಬೇಕಂತೇಳಿ ಮಸ್ತ್ ಬ್ಯಾಟಿಂಗ್ ಮಾಡಾಕತ್ತಿದ್ದೆ ನೋಡ್ರಿ. ಸೂಪರ್ ಟೇಸ್ಟ್ ಆಗಿತ್ತು. ಖಟಕ್ ರೊಟ್ಟಿ, ಚಿಕನ್ ಸಾರು, ಅದ್ರಾಗ ಸೈಡಿಗೆ ಉಳ್ಳಾಗಡ್ಡಿ ತಿಂದೆ. ಮಸ್ತ್ ರೆಡಿ ಆಯಿತು. ಇದ್ರ ನೆಕ್ಸ್ಟ್ ನಮ್ಮ ಮನೆಯವ್ರ ಲಾಗ್ ಬರ್ತದ್ರಿ, ಅವ್ರು ಹೆಂಗೆ ಮಾಡ್ಯಾರ ತೋರಿಸ್ತಾರೆ.